ಇಸ್ ಮ್ಯಾಚ್ ಆನ್ ಆಗ್ತಾ ಇದೆ. ನರೇಂದ್ರ ಸಿಂಗ್ ಗೋಲ್ಡನ್ ಆರ್ಮ್ ಮಿಸ್ ಮಾಡ್ತಾರೆ. ಫಸ್ಟ್ ಬಾಲ್ ಅಲ್ಲಿ ಆಪರ್ಚುನಿಟಿ ಕ್ರಿಯೇಟ್ ಮಾಡಿದ್ರು ನರೇಂದ್ರ ಸಿಂಗ್. ಕ್ಯಾಚ್ ಡ್ರಾಪ್ ಆಗುತ್ತೆ ಇಲ್ಲಿ. ಗೋಲ್ಡನ್ ಆರ್ಮ್ ಈ ವ್ಯಕ್ತಿ ನ್ಯೂಸ್ 18 ಕನ್ನಡದ ಟ್ರಂಪ್ ಕಾರ್ಡ್ ಬೌಲರ್. ಫಸ್ಟ್ ಓವರ್ ಅಲ್ಲಿ ನೋಡ್ತಾ ಇದೀವಿ. ಮಂಜುನಾಥ್ ನರೇಶ್ ಓಪನರ್ಸ್ ಆಗಿ ಬಂದಿದ್ದಾರೆ. ಫಸ್ಟ್ ಬಾಲ್ ಅಲ್ಲಿ ಆ ಒಂದು ಕ್ಯಾಚ್ ಡ್ರಾಪ್ ಇಂದ 8 ರನ್ ಕಲೆಕ್ಟ್ ಮಾಡ್ಕೋತಾರೆ. ಸ್ಟೆಪ್ ಔಟ್ ಮಾಡುವಂತ ಪ್ರಯತ್ನ. ಒಳ್ಳೆ ಫೀಲ್ಡಿಂಗ್. ಶಾರ್ಟ್ ಥರ್ಡ್ ಮ್ಯಾನ್ ಕಡೆ ಔಟ್ ರೈಡ್ಜ್ ಆಗುತ್ತೆ. ಪ್ರೊಟೆಕ್ಷನ್ ಇದೆ. ಪವರ್ ಪ್ಲೇ ಫೀಲ್ಡ್ ಪ್ಲೇಸ್ಮೆಂಟ್ ನೋಡ್ತಾ ಇದೀವಿ ನಾವು. ಶಾರ್ಟ್ ಥರ್ಡ್ ಮ್ಯಾನ್, ಡೀಪ್ ಪಾಯಿಂಟ್ ಇದೆ, ಕವರ್ಸ್ ಇದೆ, ಶಾರ್ಟ್ ಎಕ್ಸ್ಟ್ರಾ ಕವರ್ಸ್ ಇದೆ. ಮಿಡ್ ಆನ್ ಶಾರ್ಟ್ ಮಿಡ್ ವಿಕೆಟ್. ಮತ್ತೆ ಕ್ಯಾಚರ್ ಅಂತ ಕಾಲ್. ಮತ್ತೆ ನೋ ಮ್ಯಾಚ್ ಲ್ಯಾಂಡ್ ಆಗುತ್ತೆ. ಡೀಪ್ ಮಿಡ್ ವಿಕೆಟ್ ಫೀಲ್ಡರ್ ಕಟ್ ಮಾಡ್ತಾರೆ. ರನ್ ಔಟ್ ಆಪರ್ಚುನಿಟಿ ಇದೆ. ರನ್ ಔಟ್ ಆಪರ್ಚುನಿಟಿ ಕೂಡ ಮಿಸ್ ಆಗುತ್ತೆ. 2 ರನ್ ಕಂಪ್ಲೀಟ್ ಮಾಡ್ತಾರೆ. ಫಸ್ಟ್ ಓವರ್ 5 ಬಾಲ್ಸ್ ಕಂಪ್ಲೀಟ್ ಆಗುತ್ತೆ. 5 ವಿತೌಟ್ ಲಾಸ್. ರಾಜ್ ನ್ಯೂಸ್ ಕನ್ನಡ. ಮತ್ತೆ ಆಪರ್ಚುನಿಟಿ. ಫಾಸ್ಟ್ ಬ್ರೇಕ್ ಥ್ರೂ. Naresh back to pavilion. Golden arm. Lucky man from News 18 Kannada. ನರೈನ್ ಇಂದ ಬರುತ್ತೆ ಫಸ್ಟ್ ವಿಕೆಟ್. ಫಸ್ಟ್ ಓವರ್ ಅಲ್ಲೇ ಬ್ರೇಕ್ ಥ್ರೂ ಬರ್ತಾ ಇದೆ. 5 ಲಾಸ್ ಆಫ್ 1 ವಿಕೆಟ್. ಪ್ಲೇಯರ್ಸ್ ಜೆರ್ಸಿ ಮೇಲೆ ನಾವು ಗಮನಿಸ್ತಾ ಇದ್ದೀವಿ. ಹಾಗೂ ನಮ್ಮ ಬೌಂಡ್ರಿ ಲೈನ್ ಹತ್ರ ಇರುವಂಥ ಫ್ಲೆಕ್ಸ್ ಅಲ್ಲಿ ನೋಡ್ತಾ ಇದ್ದೀವಿ. ಮನಸ ವಾಚ ಕರ್ಮಣ ಮೂವಿಯ ಬೋರ್ಡಿಂಗ್ಸ್. ಫಸ್ಟ್ ಓವರ್ ಕಂಪ್ಲೀಟ್ ಆಗಿದೆ. 5 for 1. ಸೆಕೆಂಡ್ ಓವರ್ ಕ್ಯಾಪ್ಟನ್ ಸತೀಶ್ MB ಫಾರ್ ಸೆಕೆಂಡ್ ಓವರ್. ಮಂಜುನಾಥ್ D ಆನ್ ಸ್ಟ್ರೈಕ್. ಸ್ಟೆಪ್ ಔಟ್ ಮಾಡುವಂತ ಪ್ರಯತ್ನ. ಇಲ್ಲಿ ಸಿಂಗಲ್ ಸಿಗುತ್ತೆ ಈಸಿಯಾಗಿ. 2 ರನ್ ತಗೋತಾರ ನೋಡಬೇಕು. ಕಂಪ್ಲೀಟ್ ಮಾಡ್ತಾರೆ. ಥ್ರೋ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಕ್ಯಾಚ್ ಅಂತ ಕಾಲ್. ಕ್ಯಾಚ್ ಕಂಪ್ಲೀಟ್ ಆಗ್ತಾ ಇದೆ. ಇಲ್ಲಿ ಮತ್ತೊಂದು ಬ್ರೇಕ್ ಥ್ರೂ ಸಿಗುತ್ತೆ. ಸತೀಶ್ MB ಕ್ಯಾಪ್ಟನ್ ಕಡೆಯಿಂದ ಸೆಕೆಂಡ್ ವಿಕೆಟ್ ಬರ್ತಾ ಇದೆ. ಬ್ರೇಕ್ ಥ್ರೂ. ಮಂಜು ವಿಕೆಟ್ ಕಳ್ಕೋತಾರೆ. ಸೆಕೆಂಡ್ ಬ್ರೇಕ್ ಥ್ರೂ ಬರ್ತಾ ಇದೆ. 7 for 2 ಇನ್ ಪವರ್ ಪ್ಲೇ. ಶಾರ್ಟ್ ಆಗಿದೆ. ಪುಲ್ ಮಾಡ್ತಾರೆ. ಇಲ್ಲಿ ಗ್ಯಾಪ್ ಇದೆ. ತುಂಬಾನೇ ಒಂದು ಶಾರ್ಟ್ ರೈಸಿಂಗ್ ಡಿಲಿವರಿ. ಪರ್ಫೆಕ್ಟ್ ಆಗಿ ಪುಲ್ ಮಾಡ್ತಾರೆ. ಫಸ್ಟ್ ಬಾಲ್ ಅಲ್ಲೇ ಬೌಂಡ್ರಿ ಬರುತ್ತೆ. ಪ್ರವೀಣ್ ಶೆಟ್ಟಿ ಕ್ಯಾಪ್ಟನ್ ಟು ಕ್ಯಾಪ್ಟನ್. ಇಲ್ಲಿ (11 for 2). Second over in progress. Power play. Last 3 balls remaining. ಕ್ಯಾಪ್ಟನ್ ಟು ಕ್ಯಾಪ್ಟನ್. ಕ್ಯಾಪ್ಟನ್ ಬ್ಯಾಟಲ್ ನಡೀತಾ ಇದೆ. ಕ್ಯಾಪ್ಟನ್ ಬ್ಯಾಟಲ್ ಅಲ್ಲಿ ಫಸ್ಟ್ ಅಲ್ಲಿ ಇವಾಗ ಸಕ್ಸಸ್ ಆಗಿದ್ದಾರೆ ರಾಜ್ ನ್ಯೂಸ್ ಕ್ಯಾಪ್ಟನ್. ಬಿಗ್ ಶಾಟ್ ಬರ್ತಾ ಇದೆ.
ಕಟ್ ಮಾಡ್ತಾರ, ಆಗಲ್ಲ, ತಡೆಯಕ್ಕಾಗಲ್ಲ. ಕೌಕಾನ್ ಕಡೆ ಮತ್ತೆ ಬೌಂಡ್ರಿ ಬರುತ್ತೆ. ಹದಿನೈದಕ್ಕೆ 2, 15 for 2. ಆಪರ್ಚುನಿಟಿ ಕ್ರಿಯೇಟ್ ಆಗಿದೆ. ವಿಕೆಟ್ ಕೀಪರ್ ಸಿಂಪಲ್ ಕ್ಯಾಚ್, ಡ್ರಾಪ್. 2 ಬೌಂಡ್ರಿ ಬಂದ್ರು ಕೂಡ ಒಂದು ಆಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡಿದ್ರು, ಮಿಸ್ ಮಾಡ್ತಾರೆ ಇಲ್ಲಿ ವಿಕೆಟ್ ಕೀಪರ್. ಲೈವ್ ಸಿಗುತ್ತೆ ಕ್ಯಾಪ್ಟನ್ ಪ್ರವೀಣ್ ಶೆಟ್ಟಿ ಅವರಿಗೆ. ಕೊನೆಯ ಬಾಲ್ ಉಳಿದಿದೆ ಪವರ್ ಪ್ಲೇಲಿ. ಡಾಟ್ ಇಂದ ಫಿನಿಶ್ ಮಾಡ್ತಾರೆ ಸೆಕೆಂಡ್ ಓವರ್. ಎಂಡ್ ಆಫ್ ಓವರ್ ನಂಬರ್ 2, 16 ಲಾಸ್ ಆಫ್ 2 ವಿಕೆಟ್ಸ್. ರಾಜ್ ನ್ಯೂಸ್ ಕನ್ನಡ. ಈ ಟೂರ್ನಮೆಂಟಿನ ಸಪೋರ್ಟರ್ಸ್ ಆಗಿರ್ತಕ್ಕಂಥ RR ಫೋಟೋಗ್ರಫಿ ಬೈ ರಾಜೇಶ್, ಟ್ರೋಫೀಸ್ ಫ್ರಮ್ ಬಿ ಕ್ರಿಯೇಟರ್ಸ್, Terra Arana Ground and supporting staff, T-shirt designers Unique Sports, Yadgiri, and Huey Soft Cricket Ball, co-sponsors by KSPL and ISCL. Broadcasting team Y Sports, Yasin, Jilan, Arfad, Muzu, Mehboob, and Imran. ಆನ್ಲೈನ್ ಸ್ಕೋರರ್ ಆಗಿ ಯಶವಂತ್ ನಮ್ಮನ್ನು ಜಾಯಿನ್ ಆಗ್ತಾ ಇದ್ದಾರೆ. ಯಶವಂತ್ ಕೂಡ ವೈ ಸ್ಪೋರ್ಟ್ಸ್ ಚೋರ್ಸ್ ಕಂಪ್ಲೀಟ್ ಆಗಿದೆ. 16 for 2. ಡಿಫೆನ್ಸಿವ್ ಶಾಟ್ ಆಡುವಂತಹ ಪ್ರಯತ್ನ, ಕನೆಕ್ಷನ್ ಸಿಗ್ತಾ ಇಲ್ಲ. ಬ್ಯಾಟ್ ಅಂಡ್ ಬಾಲಿಂಗ್ ಇವಾಗ. ಹೈಪರ್ ಸ್ಪೋರ್ಟ್ಸ್ ವೆಲ್ಫೇರ್ ಟ್ರಸ್ಟ್ನ ಚೇರ್ಮನ್ ಆಗಿರ್ತಕ್ಕಂಥ ಕಿರಣ್ ಶೆಟ್ಟಿ ಸರ್ ಅವರಿಗೆ ಇಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಆಗುತ್ತೆ. ಜೊತೆಗೆ ನಮ್ಮ ಹೈಪರ್ ಸ್ಪೋರ್ಟ್ಸಿನ ಕಮಿಟಿ ಮೆಂಬರ್ ಆಗಿರ್ತಕ್ಕಂಥ ವಿಜಯ್ ಶಂಕರ್ ಅವರಾಗಿರ್ಬೋದು, ಜೊತೆಗೆ ನಮ್ಮ ವೈಸ್ ಚೇರ್ಮನ್ ಆಗಿರ್ತಕ್ಕಂಥ ಜಗದೀಶ್ ಸರ್ ಆಗಿರ್ಬೋದು, ಮತ್ತು ರಘು ಸರ್ ಕಮಿಟಿ ಮೆಂಬರ್, ಅಂಡ್ ಆಲ್ ಅದರ್ ಸಪೋರ್ಟಿಂಗ್ ಸ್ಟಾಫ್ ಆಫ್ ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್, ಜೊತೆಗೆ ನಮ್ಮ ಆದಿತ್ಯ ಸಾರ್ ಅವರಾಗಿರ್ಬೋದು, ಅಡಿ ಒಂದು ಟೂರ್ನಮೆಂಟ್ ಅಲ್ಲಿ ನಮಗೆ ಸ್ಪಾನ್ಸರ್ಸ್ ಆಗಿ ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ನಾವು ಬಿಗ್ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಅಂಡ್ ಹೈಪರ್ ರಿಯಲ್ ಎಸ್ಟೇಟ್ ಆಲ್ಸೋ, ಜೊತೆಗೆ AJ ಇನ್ಫೋ ಟೆಕ್ ಅಂಡ್ ಸೊಲ್ಯೂಷನ್ಸ್, ಅಂಡ್ ಮನಸ ವಾಚ ಕರ್ಮಣ ಫಿಲಂ ಟೀಮ್ಗೂ ಕೂಡ ನಾವು ಇಲ್ಲಿ ಬಿಗ್ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ಗೋಸ್ಕರ ಒಂದು 10 ದಿನಗಳ ಒಂದು ಬಿಗ್ಗೆಸ್ಟ್ ಕ್ರಿಕೆಟ್ ಕಾರ್ನಿವಲ್, ಕ್ರಿಕೆಟ್ ಫೆಸ್ಟಿವಲ್ ಅನ್ನು ಆರ್ಗನೈಸ್ ಮಾಡ್ತಾ ಇದೆ ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್. Last 3 ball remaining in third over. Slow over ಇದು. ರನ್ಸ್ ಬರಲ್ಲ, ಲೆಗ್ ಬೈ ಅಂತ ಡಿಸಿಷನ್ ಬರ್ತಾ ಇದೆ ಅಂಪೈರ್ ಕಡೆಯಿಂದ. ಅಂಪೈರ್ಸ್ ಆಗಿ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಪುನೀತ್, ತೇಜಸ್ ಅಂಡ್ ಡ್ಯಾನ್ಸಿಂಗ್ ಅಂಪೈರ್ ಆಫ್ ಕರ್ನಾಟಕ ಬೆಂಗಳೂರಿನ ಮುರುಗೇಶ್ ಅವ್ರಿಗೂ ಕೂಡ ಇಲ್ಲಿ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಜೊತೆಗೆ ಆಂಕರ್ ಕಮ್ ಕಾಮಿಟೇಟರ್
ಫ್ರಮ್ ಚಿಕ್ಕಮಗಳೂರು. ಅಫ್ಸಲ್ ಕೊಪ್ಪ ಫ್ರಮ್ ಚಿಕ್ಕಮಗಳೂರು. ಸಲಿ ರನ್ ಶಾಟ್ ಎನ್ನುವಂತ ಡಿಸಿಷನ್ ಬರ್ತಾ ಇದೆ ಇನ್ ಸ್ಟ್ರೈಕರ್ ಎಂಡ್ ಅಲ್ಲಿ. ಜಸ್ಟ್ 1 ರನ್ ಆಡ್ ಆಗುತ್ತೆ. ಸ್ಲೋ 1 ರನ್ಸ್ ಬರಲ್ಲ. ಪೇಸಲ್ ವೇರಿ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ ಆಗುತ್ತೆ ಇಲ್ಲಿ ಥರ್ಡ್ ಓವರ್. 3 ಓವರ್ಗಳ ನಂತರ 21ಕ್ಕೆ 2. 21 for 2 after 3 overs. Raj News Kannada. Fourth over, first ball. ಡಾಟ್ ಬಾಲ್ ಇಂದ ಸ್ಟಾರ್ಟ್ ಮಾಡ್ತಾರೆ ಆಶಿಕ್ ಮುಲ್ಕಿ. ಶಾಟ್ ಇದೆ. ಫುಲ್ ರಿವರ್ಸ್ ಶಾಟ್ ಆಡುವಂತ ಪ್ರಯತ್ನ. ಆಲ್ಮೋಸ್ಟ್ ಕ್ಯಾರಿ ಮಾಡಿದ್ರು. ಕಷ್ಟ ಆಗಿತ್ತು ಒಂದು ಕ್ಯಾಚ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಒಂದು ಒಳ್ಳೆ ಪ್ರಯತ್ನ ಅಂತಾನೆ ಹೇಳ್ಬೋದು. ಶಾಟ್ ಥರ್ಡ್ ಮ್ಯಾನ್ ಫೀಲ್ಡರ್ ಕಡೆಯಿಂದ ಸಿಗುತ್ತೆ ಬೌಂಡ್ರಿಲಿ. ವೆಲ್ಕಮ್ ಬೌಂಡ್ರಿ ಟು ರಾಜ್ ನ್ಯೂಸ್ ಕನ್ನಡ ಫ್ರಮ್ ಕ್ಯಾಪ್ಟನ್ ಪ್ರವೀಣ್ ಶೆಟ್ಟಿ. ಥರ್ಡ್ ಬೌಂಡ್ರಿ ಬರ್ತಾ ಇದೆ ಕ್ಯಾಪ್ಟನ್ ಕಡೆಯಿಂದ. ಇದು ಕೆಣಕ್ತಾರೆ. ಬೇಕಾಗಿರ್ಲಿಲ್ಲ. ಬಿಟ್ರೆ ವೈಡ್ ಬಾಲ್. ಎಕ್ಸ್ಟ್ರಾ ರನ್ ಬರ್ತಾ ಇತ್ತು. ವೈಡ್ ಹೋಗುವಂತ ಬಾಲ್ ಕೆಣಕುವಂತ ಪ್ರಯತ್ನ. ಪ್ರವೀಣ್ ಶೆಟ್ಟಿ ಡಿಸಪಾಯಿಂಟ್ ಆಗಿರ್ತಾರೆ. ಏನ್ ಮಾಡಿದೆ ಅಂತ ಆಲೋಚನೆ ಮಾಡ್ತಿರ್ತಾರೆ. ಇಲ್ಲಿ ಒಪ್ಪಿಸ್ತಾರೆ ವಿಕೆಟ್. ಕಾಟ್ ಬಿಹೈಂಡ್ ಅಲ್ಲಿ ವಿಕೆಟ್ ಕಳ್ಕೊತಾರೆ. 25ಕ್ಕೆ 3ನೇ ವಿಕೆಟ್ಸ್ ಅನ್ನ ಕಳ್ಕೊತಾ ಇದೆ ರಾಜ್ ನ್ಯೂಸ್ ಕನ್ನಡ. ಅನಿಲ್ ಕುಮಾರ್ ನ್ಯೂ ಬ್ಯಾಟರ್. Still 3 ball remaining in 4th over. ಒಳ್ಳೆ ಆಲೋಚನೆ ಇದು. ಶಾರ್ಟ್ ಇದ್ರೆ ಫೈನ್ ಲೆಗ್ ಕಡೆ ಟಾರ್ಗೆಟ್ ಮಾಡ್ತಾರಂತೆ ಗೊತ್ತು. ಪ್ರೊಟೆಕ್ಷನ್ ಇಟ್ಕೊಂಡಿದ್ದಾರೆ. ಡೀಪ್ ಫೈನ್ ಲೆಗ್ ಫೀಲ್ಡರ್ ಅನ್ನ ಸ್ವಲ್ಪ ಮುಂದೆ ಇಟ್ಕೊಂಡು ಬೌಲ್ ಮಾಡ್ತಾ ಇದ್ದಾರೆ ಆಶಿಕ್ ಮುಲ್ಕಿ. ಫುಲ್ ಟಾಸ್ ಬಾಲ್ ಮಿಸ್ ಮಾಡ್ಕೋತಾರೆ. ವೈಡ್ ಅಂತ ಕಾಲ್ ಬರುತ್ತೆ. ಆಲೋಚನೆ ಚೆನ್ನಾಗಿತ್ತು. ಬ್ಯಾಟರ್ ಇಂದ ದೂರ ಇಡುವಂತಹ ಪ್ರಯತ್ನ, ಬಟ್ ತುಂಬಾ ದೂರ ಹೋಗುತ್ತಿದ್ದು. ವೈಡ್ ಅಂತ ಕಾಲ್ ಬರುತ್ತೆ ಅಂಪೈರ್ ಕಡೆಯಿಂದ. ಲೋ ಫುಲ್ ಟಾಸ್. 1 run added into the team's total. Now team's total is 28 for 3. 4th over, last ball remaining. ಕೊನೆಯ ಬಾಲ್. ಬ್ಯಾಟ್ರಿಂದ ಮತ್ತೆ ದೂರ ಇಡ್ತಾ ಇದ್ದಾರೆ. ಸ್ವಲ್ಪ ಬಾಲ್ ಅನ್ನ ತಿರುಗಿಸುವಂತ ಒಂದು ಪ್ಲಾನ್ ಮಾಡಿದ್ರು. ಫೈನಲ್ ಬಾಲ್ ಆಶಿಕ್ ಮುಲ್ಕಿ ಡಾಟ್ ಇಂದ ಫಿನಿಶ್ ಮಾಡ್ತಾರೆ. 7 ರನ್ ಬರುತ್ತೆ. 4 ಓವರ್ ಕಂಪ್ಲೀಟ್ ಆಗುತ್ತೆ. 28ಕ್ಕೆ 3. 4 ಓವರ್ಗಳ ನಂತರ 8 ಬಾಲಲ್ಲಿ 14 ರನ್ ಮಾಡಿದಂತ ಕ್ಯಾಪ್ಟನ್ ಪ್ರವೀಣ್ ಶೆಟ್ಟಿ ಇದೇ ಕಂಪ್ಲೀಟ್ ಆದ 4th ಓವರ್. 3rd ಬಾಲ್ ಅಲ್ಲಿ ವಿಕೆಟ್ ಒಪ್ಪಿಸ್ತಾರೆ. ಆ ಬಳಿಕ ಜಸ್ಟ್ 3 ರನ್ ಬರುತ್ತೆ 3 ಬಾಲ್ ಅಲ್ಲಿ. ಒಂದು ವೈಡ್ ಕೂಡ ಕನ್ಸಿಡ್ ಮಾಡ್ತಾರೆ. ಮತ್ತೆ ಕ್ಯಾಪ್ಟನ್ ಸತೀಶ್ ಎಂಬಿ ಫಾರ್ 5th ಓವರ್ ಆಫ್ ದ ಫಸ್ಟ್ ಇನ್ನಿಂಗ್ಸ್. ಫಸ್ಟ್ ಓವರ್ ಅಲ್ಲಿ ವಿಕೆಟ್ ತಗೊಂಡಿದ್ರು. ಸ್ವಲ್ಪ ದುಬಾರಿ ಕೂಡ ಆಗಿದ್ರು. 11 ರನ್ ಅನ್ನ ಕೊಡ್ತಾರೆ ಫಸ್ಟ್ ಓವರ್ ಅಲ್ಲಿ. ಫುಲ್ ಟಾಸ್ ಬಾಲ್
ಕವರ್ ಪಾಯಿಂಟ್ ಕಡೆ ತಡೀತಾರೆ, ಕಟ್ ಮಾಡ್ತಾರೆ. ಕವರ್ಸ್ ಫೀಲ್ಡ್, ಒಳ್ಳೆ ಫೀಲ್ಡಿಂಗ್ ಇದು. ರೋಹಿತ್ ಅವರು ಒಂದು ಒಳ್ಳೆ ಫೀಲ್ಡಿಂಗ್ ಮಾಡ್ತಿದ್ದಾರೆ. ಬೌಂಡ್ರಿಗೆ ಹೋಗುವಂತ ಬಾಲ್ ಅನ್ನ ತಡೀತಾರೆ. 2 ರನ್ ಬರುತ್ತೆ. 2 ರನ್ ಖಂಡಿತವಾಗ್ಲೂ ಸೇವ್ ಮಾಡಿದ್ದಾರೆ. ಬ್ಯಾಕ್ ಫುಟ್ ಹೊಡೆಯುವಂತ ಪ್ರಯತ್ನ, ರನ್ ಆಪರ್ಚುನಿಟಿ ಇದೆ. ಡೈರೆಕ್ಟ್ ಹೊಡಿತಾರೆ. ಎಸ್, ಡೈರೆಕ್ಟೆಡ್. ಸತೀಶ್ ಅವರು ಕ್ರಿಕೆಟ್ ಅಲ್ಲೂ ಸೈ, ಲಗೋರಿಯಲ್ಲೂ ಸೈ ಅಂತಿದ್ದಾರೆ. ಬಿಡಲ್ಲ ಈ ವ್ಯಕ್ತಿ. ಚಿಕ್ಕ ಅವಕಾಶವನ್ನ ಕೂಡ ಕೈ ಚೆಲ್ಲಲ್ಲ. ಟೀಮ್ಗಳೇ ಲೀಡ್ ಮಾಡ್ತಾ ಇದ್ದಾರೆ. 4th ವಿಕೆಟ್ ಅನ್ನ ಕಳ್ಕೊತಾರೆ. ವೆಂಕಟೇಶ್ ಬ್ಯಾಕ್ ಟು ಪೆವಿಲಿಯನ್. Nitesh, new batter. Wide. Call from umpire. ಬಿಗ್ ಶಾಟ್ ಆಡುವಂತ ಪ್ರಯತ್ನ ಈಸಿ ಅಲ್ಲ. ಸತೀಶ್ ಅವ್ರ ಬೌಲಿಂಗ್ ಅಲ್ಲಿ ಬಿಗ್ ಶಾಟ್ ಆಡ್ಬೇಕಂದ್ರೆ ಆಲೋಚನೆ ಮಾಡಿಬೇಕು. ಪೇಸ್ ಆಫ್, ಪೇಸ್ ಆನ್, ಕಟ್ ಅಂಡ್ ಡೆಲಿವರಿ ಎಲ್ಲ ವೇರಿಯೇಷನ್ ಇದೆ ಈ ವ್ಯಕ್ತಿಯಲ್ಲಿ. ಮತ್ತೆ ಬಾಲ್ ಇದೆ. ಲಾಫ್ಟೆಡ್ ಶಾಟ್, ಏರಿಯಲ್ ರೂಟ್, ನೋ ಮ್ಯಾನ್ ಸ್ಟ್ಯಾಂಡ್ ಆಗುತ್ತೆ. ಮತ್ತೆ 2 ರನ್ ಪಡ್ಕೋತಾರೆ. ಟ್ರೈ ಮಾಡ್ತಾ ಇದ್ದಾರೆ. ಬಿಗ್ ಶಾಟ್ಸ್ ಆಡಬೇಕಾಗಿದೆ. ಲೇಟ್ ಆಗ್ತಾ ಇದೆ. ಇಲ್ಲಿ ಸ್ಕೋರ್ ಬರ್ತಾ ಇಲ್ಲ, ಬೌಂಡ್ರೀಸ್ ಬರ್ತಾ ಇಲ್ಲ. 4.4 ಅಲ್ಲಿ 33 for 4 ಸಾಕಾಗಲ್ಲ ಈ ಒಂದು ಗ್ರೌಂಡ್ ಅಲ್ಲಿ. ಔಟ್ ಸೈಡ್ ಆಫ್ ಸಿಕ್, ಸಿಂಗಲ್ ಕಂಪ್ಲೀಟ್ ಮಾಡ್ತಾರೆ. 34 for 4, lost ball remaining in 5th over. 34 loss of 4 wickets. ಶಾಟ್ ಆಗಿದೆ. ಮಿಡ್ ವಿಕೆಟ್ ಮೇಲೆ ಹೊಡೆಯುವಂತ ಪ್ರಯತ್ನ ಇಲ್ಲಿ. ಫೈನಲಿ ಮ್ಯಾಕ್ಸಿಮಮ್ ಇಂದ ಫಿನಿಶ್ ಮಾಡ್ತಾರೆ. ಶಾರ್ಟ್ ಬಾಲಿಗೆ ಪನಿಷ್ಮೆಂಟ್ ಸಿಗುತ್ತೆ ಸತೀಶ್ ಅವರಿಗೆ. ಒಂದು ಒಳ್ಳೆ ಓವರ್. ಫೈನಲ್ ಕೊನೆಯ ಬಾಲ್ ಅಲ್ಲಿ ಮ್ಯಾಕ್ಸಿಮಮ್ ಇಂದ ಒಂದು ಬೌಲಿಂಗ್ ಫಿಗರ್ಸ್ ಅನ್ನ ಡ್ಯಾಮೇಜ್ ಮಾಡ್ತಾರೆ. 12 ರನ್ ಬರುತ್ತೆ. ಫಸ್ಟ್ ಓವರ್ ಅಲ್ಲಿ 11 ರನ್, ಈ ಓವರ್ ಅಲ್ಲಿ 12 ರನ್. ಸತೀಶ್ ಕ್ಯಾಪ್ಟನ್ ಕಡೆಯಿಂದ 23 ರನ್ 2 ಓವರ್ ಅಲ್ಲಿ ಕೊಡ್ತಾರೆ ಸತೀಶ್ ಅವರು. ಇವಾಗ ಫೈನಲ್ ಓವರ್ 40 for 4 ಫೈನಲ್ ಓವರ್. ನರೇಂದ್ರ ಸಿಂಗ್ ಯಾರೇ ನಾರಾಯಣ್ ಫಾರ್ ಫೈನಲ್ ಓವರ್. ಲೆಫ್ಟಿ ಬೌಲರ್, ಲಕ್ಕಿ ಬೌಲರ್ ಗೋಲ್ಡನ್ ಆರ್ಮ್ ಆಫ್ ನ್ಯೂಸ್ 18 ಕನ್ನಡ. ಫಸ್ಟ್ ಓವರ್ ಇವರಿಂದ ಸ್ಟಾರ್ಟ್ ಮಾಡಿಸ್ತಾರೆ. ಫೈನಲ್ ಓವರ್ ಕೂಡ ಇವರಿಂದ ಹಾಕಿಸ್ತಾರೆ. ಬೇಕಾದಂತ ಸಮಯದಲ್ಲಿ ವಿಕೆಟ್ ಅನ್ನ ತಂದು ಕೊಡ್ತಾರೆ. ಎಕನಾಮಿಕಲ್ ಆಗಿ ಇದುವರೆಗೂ ಈ ಒಂದು ಟೂರ್ನಮೆಂಟ್ ಅಲ್ಲಿ ಬೌಲಿಂಗ್ ಮಾಡ್ತಾ ಇರುವಂತ ನಾರಾಯಣ್ ಯಾನಿ ನರೇಂದ್ರ ಸಿಂಗ್. Slow one, wide ball. Forty-two for 4. ಸ್ವೀಪ್ ಆಡುವಂತ ಪ್ರಯತ್ನ ಇಲ್ಲ. ಅಪೀಲ್ ಜೋರಾಗಿದೆ. ಚೆಕ್ ಮಾಡಬೇಕಾಗುತ್ತೆ ಸ್ಟಂಪ್ ಔಟ್ ಅನ್ನ. ಇವಾಗ ಬ್ಯಾಟರ್ ಇನ್ನಾಗಿದ್ದಾರ ಇಲ್ಲ ಆಚೆ ಇದ್ದಾರ ಪರಿಶೀಲನೆ ಮಾಡ್ತಾರೆ ಟಿವಿ ಅಂಪೈರ್. ಸ್ವಲ್ಪ ಯಾಮಾರಿದ್ರು ಕೂಡ ಇಲ್ಲಿ ಕಾಸ್ಟ್ಲಿ ಆಗುತ್ತೆ. ವಿಕೆಟ್ ಕೀಪರ್ ಆಗಿ ವಿನೋದ್ ಅವರು ಸಕ್ಕ ಶಾರ್ಪ್ ಆಗಿದ್ದಾರೆ. ವೇಟ್ ಮಾಡಬೇಕಾಗುತ್ತೆ ಡಿಸಿಷನ್ಗೆ.
ನಾಟ್ ಔಟ್ ಅಂತ ಕಾಲ್ ಬರುತ್ತೆ. ರನ್ ಔಟ್, ಆಪರ್ಚುನಿಟಿ, ರನ್ ಔಟ್. ಅನಿಲ್ ಕುಮಾರ್ ರನ್ ಔಟ್. 43 for 5. ನ್ಯೂ ಬ್ಯಾಟರ್ ಶಿವು ಸಿ ನಾನ್ ಸ್ಟ್ರೈಕರ್ ಅಲ್ಲಿ ಉಳ್ಕೋಬೇಕಾಗತ್ತೆ. ಇವಾಗ ಉಳಿದಿರೋದು 2 ಬಾಲ್, 43 ಬಿಲೋ ಆವರೇಜ್ ಟೋಟಲಿ ಗ್ರೌಂಡ್ ಅಲ್ಲಿ. ಉಳಿದಂತ 2 ಬಾಲ್, ಒಂದು ಮ್ಯಾಕ್ಸಿಮಮ್ ಏನಾದ್ರೂ ಬಂದ್ರೆ 50 ಹತ್ತತ್ರ ಹೋಗ್ತಾರೆ. ಬೌಲರ್ಸ್ ಸ್ವಲ್ಪ ಆಪ್ಷನ್ ಇರುತ್ತೆ, ಬೌಲ್ ಮಾಡೋದಕ್ಕೊಂದು ಆಪರ್ಚುನಿಟಿ ಇರುತ್ತೆ. 2 ಬಾಲ್ ಅಲ್ಲಿ 1 ಬೌಂಡ್ರಿ ಖಂಡಿತವಾಗ್ಲೂ ಇಲ್ಲಿ ಆಲೋಚನೆ ಮಾಡಬೇಕಾಗತ್ತೆ. ಬಟ್ ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಈ ವ್ಯಕ್ತಿ. ಸೀನಿಯರ್ ಪ್ಲೇಯರ್, ಗೊತ್ತವ್ರಿಗೆ ಫೈನಲ್ ಅವ್ರು ಹೇಗೆ ಮಾಡಬೇಕು ಅಂತ, ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಲಾಸ್ಟ್ ಬಾಲ್ ಔಟ್. ಕಾಲ್ ಕಾಟ್ ಬಿಹೈಂಡ್. ಫೈನಲ್ ಬಾಲ್ ಅಲ್ಲೂ ಕೂಡ ವಿಕೆಟ್ಸ್ ಅನ್ನ ಕಳ್ಕೊತಾರೆ. ಕಂಪ್ಲೀಟ್ ಆಗುತ್ತೆ ಫಸ್ಟ್ ಇನ್ನಿಂಗ್ಸ್. 43 6 ಓವರ್ ಅಲ್ಲಿ 36 ಬಾಲ್ ಅಲ್ಲಿ ಬೇಕಾಗಿರೋದು ವಿಕ್ಟ್ರಿಗಾಗಿ. ಇವಾಗ 44. ಪ್ರೀವಿಯಸ್ ಮ್ಯಾಚ್ ಅಲ್ಲಿ ಲಾಸ್ಟ್ ಬಾಲರ್ಗೂ ಹೋರಾಟ ಮಾಡಿ ಗೆದ್ದಂತ ನ್ಯೂಸ್ 18 ಕನ್ನಡ ಟೀಮ್ಗೆ ಇವಾಗ ಒಂದು ಸುಲಭ ಅವಕಾಶನೇ ಅಂತ ಹೇಳ್ಬೋದು. 4th ವಿಕ್ಟ್ರಿ, 4th ವಿನ್ ಬರುತ್ತಾ ನೋಡ್ಬೇಕಾಗುತ್ತೆ. $44 is the target. 3 ಮ್ಯಾಚ್ ಕಳ್ಕೊಡಂತ ರಾಜ್ ನ್ಯೂಸ್ ಇಲ್ಲ ಆಲೋಚನೆ ಮಾಡಬೇಕಾಗುತ್ತೆ. ಒಂದು ಪಾಸಿಟಿವ್ ಇಂಟೆಂಟ್ ಇದೆ. ಈ ಮ್ಯಾಚ್ ಅಲ್ಲಿ ಏನಾದ್ರೂ ಗೆದ್ಕೊಂಡ್ರೆ ಒಂದು ಫಸ್ಟ್ ವಿಕ್ಟ್ರಿ ಬರುತ್ತೆ. ನೋಡ್ಬೇಕಾಗುತ್ತೆ ಬೌಲರ್ಸ್ ಯಾವ ತರ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ. ಶಾರ್ಟ್ ಬ್ರೇಕ್ ತಗೋತೀವಿ, ಮತ್ತೆ ಜಾಯ್ನ್ ಆಗ್ತೀವಿ ಚೇಸ್ ಅಲ್ಲಿ. ಇದು ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಪ್ರೆಸೆಂಟ್ಸ್ ಕರ್ನಾಟಕ ಮೀಡಿಯಾ ಚಾಂಪಿಯನ್ಸ್ ಲೀಗ್ ಡೇ 4 ಮ್ಯಾಚ್ ನಂಬರ್ 4. ಥ್ಯಾಂಕ್ ಯು ಬಸ್, ಥ್ಯಾಂಕ್ ಯು ಸೋ ಮಚ್. ಚೇಸ್ ಆನ್ ಆಗಿದೆ. ಇಲ್ಲಿ 44 ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇರೋದು ನ್ಯೂಸ್ 18 ಕನ್ನಡ ಟೀಮ್ ಅವರು. ಸೋಲಿಲ್ಲದ ಸರದಾರರಾಗಿ ಮೆರಿತಾ ಇರುವಂಥ ಟೀಮ್ ಇದು.
ಸೂಪರ್ ಬೌಲಿಂಗ್ ನೋಡಿದೀವಿ, ಬ್ಯಾಟಿಂಗ್ ಕೂಡ ಸರ್. ಸ್ಟಾರ್ಟಿಂಗ್ ಬರ್ತಾ ಇದ್ದಾಗೇನೆ ಒಂದು ಒಳ್ಳೆ ಬೌಂಡ್ರಿ ಬಂದಿರೋದು ಸ್ವಿಚ್ ಹಿಟ್ನಲ್ಲಿ ಮಂಜುನಾಥ್ ಕಡೆಯಿಂದ. ಸೆಕೆಂಡ್ ಬಾಲ್ ಕೂಡ ಸ್ವಿಚ್ ಹಿಟ್ ಯೋಚನೆ ಮಾಡ್ತಾ ಇದ್ದಾರೆ. ಡಿಪ್ ಥರ್ಡ್ ಮ್ಯಾನ್ ಅಂಡ್ ಡಿಪ್ ಗಲ್ಲಿ ಬ್ಯಾಕ್ವರ್ಡ್ ಪಾಯಿಂಟ್ ಅಂತ ಏನು ಪ್ಲೇಸ್ ಬರುತ್ತೆ ಅದನ್ನೇ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಇವರು. ಓಪನ್ ಇದೆ, ಡಿಪ್ ಗಲ್ಲಿ ಓಪನ್ ಇದೆ, ಬ್ಯಾಕ್ವರ್ಡ್ ಪಾಯಿಂಟ್ ಓಪನ್ ಇದೆ, ಗೊತ್ತಾಗ್ತಾ ಇದೆ ಅವರಿಗೆ. ಶಾರ್ಟಲ್ ಕೂಡ ಫೀಲ್ಡರ್ ಇಲ್ಲ ಅಲ್ಲಿ. ಶಾರ್ಟ್ ಥರ್ಡ್ ಮ್ಯಾನ್ ಇಟ್ಕೊಂಡಿರೋದು. ಪಾಯಿಂಟ್ ಇದೆ, ಕವರ್ಸ್ ಇದೆ, ಮಿಡ್ ಆಫ್ ಇದೆ. ಸ್ವಲ್ಪ ಬೌನ್ಸ್ ಆಗುತ್ತೆ, ಬ್ಯಾಕ್ ಫುಟಲ್ಲಿ ಪಂಚ್ ಮಾಡ್ತಾರೆ ಇವರು. ಅಪೀಲ್ ಮಾಡ್ತಾರೆ ರನ್ಔಟ್ಗಾಗಿ. ಹೋಗ್ತಾರೆ ಟಿವಿ ಅಂಪೈರ್ ಕಡೆಗೆ, ಥರ್ಡ್ ಅಂಪೈರ್ ಕಡೆ ಹೋಗ್ತಾ ಇರುವಂಥದ್ದು. ನೋಡಿ ನೀವೇ ಡಿಸಿಷನ್ ಹೇಳಿ ಅಂತ ಹೇಳ್ತಾ ಇರೋದು ಫೀಲ್ಡ್ ಅಂಪೈರ್ಸ್ಗಳು. ಡೌಟ್ ಇದ್ರೆ ಮಾಡ್ತಾರೆ ಈ ಥರ ಕೆಲಸಗಳನ್ನ. ನೋಡಬೇಕಾಗುತ್ತೆ ಇವಾಗ ಟಿವಿ ಅಂಪೈರ್ ಏನು ಡಿಸಿಷನ್ ಕೊಡ್ತಾರೆ ಅಂತ ಹೇಳಿ. ಕೊನೆ 33 ಬಾಲ್ಗೆ 39 ಅಂತಂದರೆ ಈ ಲಾಸ್ಟ್ ಬಾಲಲ್ಲಿ ಅದೇನಾಗಿದೆ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ ನಾವು. ಓಪನರ್ ಆಗಿ ಇಳಿದಿರೋದು ಚಂದ್ರಶೇಖರ್ ಅಂಡ್ ಮಂಜುನಾಥ್ ಅವರು. ಸೂಪರ್ ಆದಂಥ ಬ್ಯಾಟಿಂಗ್ ಲೈನಪ್ ಇರುವಂಥ ಟೀಮ್ ಕೂಡ. ನ್ಯೂಸ್ 18 ಕನ್ನಡ, ರಾಜ್ ನ್ಯೂಸ್ ಕನ್ನಡ ವಿರುದ್ಧ ಆಡ್ತಾ ಇರುವಂಥದ್ದು. 44 ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇರುವಂಥದ್ದು ಇಲ್ಲಿ. ನೋಡಬೇಕಾಗತ್ತೆ, ಡಿಸಿಷನ್ ಇನ್ನೂ ಕೂಡ ಪೆಂಡಿಂಗ್ ನಲ್ಲಿದೆ. ಔಟ್ ಅನ್ನುವಂಥ ಒಂದು ತೀರ್ಪು ಬರುತ್ತೆ ಇಲ್ಲಿ. ಆಲ್ ಇಟ್ಟಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ವಿಕೆಟ್ ಎಲ್ಲ ಕಳ್ಕೊಳ್ಬೇಕಾಗುತ್ತೆ ರನ್ಔಟ್ನಿಂದ. ಒಂದೊಳ್ಳೆ ಬ್ರೇಕ್ ಥ್ರೂ ಯೋಚನೆ ಮಾಡ್ತಾ ಇದ್ದಂಗೆ ಫಸ್ಟ್ ಓವರಲ್ಲಿ ರನ್ಔಟಲ್ಲಿ ಒಂದು ವೀಕ್ ಬ್ರೇಕ್ ಥ್ರೂ ಬರುತ್ತೆ ಅಂತ ಹೇಳಿದ್ರೆ ಖುಷಿಯಾಗಿರ್ತಾರೆ ಇಲ್ಲಿ ಫೀಲ್ಡಿಂಗ್ ಟೀಮ್ ಅವರು. ಸೂಪರ್ ಸ್ಟಾರ್ಟ್ ಅಂತ ತಗೊಳ್ತಾ ಇದ್ದಾರೆ. ವೆರಿ ಫಸ್ಟ್ ಬಾಲ್ ಬೌಂಡ್ರಿ ಅದಾದ ನಂತರ ಕಮ್ ಬ್ಯಾಕ್ ಮಾಡ್ತಾ ಇರುವಂಥದ್ದು. ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಇವಾಗ ನರೇನ್ ಅವರನ್ನ ಗ್ರೌಂಡಿಗೆ ಇಳಿಸಿರೋದು. ಪ್ರಮೋಷನ್ ಮಾಡಿದ್ದಾರೆ, ಮುಂದೆ ಆಡಿ ನೀವು ಅಂತ ಹೇಳಿ. 6 ರನ್ನಿಗೆ 1 ವಿಕೆಟ್ಸನ್ನು ಕಳ್ಕೊಂಡಿರೋದು ಇಲ್ಲಿ. ಚೇಂಜ್ ಆಗುತ್ತೆ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಬರ್ತಾ ಇದ್ದಂಗೆ. ಪ್ರವೀಣ್ ಗಾರ್ಡ್ ಕೂಡ ಫುಲ್ ಸೆಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಡಿಪ್ ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಕಾಣ್ತಾ ಇದೆ. ಮಿಡ್ ವಿಕೆಟ್ ಕೂಡ ಇದೆ. ಕೌಕಾರ್ ಕೂಡ ಫೀಲ್ಡಿಂಗ್ ಮಾಡ್ತಾ ಇರುವಂಥದ್ದು. ಡಿಫೆನ್ಸಿವ್ ಶಾಟ್ ನೋಡ್ತಾ ಇದ್ದೀವಿ. ಡ್ರೈವ್ ಮಾಡ್ತಾ ಇದ್ದಾರೆ ಆಫ್ ಸೈಡ್ ಕಡೆಗೆ. ಮಿಡ್ ಆಫ್ ಅಲ್ಲಿ ಜಸ್ಟ್ 1 ರನ್ನಷ್ಟು ಅವಕಾಶ ಬರುತ್ತೆ. ಕ್ರಿಕೆಟಿಂಗ್ ಶಾಟ್ ಇದು. 1 ರನ್ ಕೂಡ ಮ್ಯಾಟರ್ ಆಗುತ್ತೆ ಇಲ್ಲಿ, ಇಂಪಾರ್ಟೆಂಟ್ ಆಗಿರುತ್ತೆ ಚೇಸಲ್ಲಿ. ಕೊನೆ 31 ಬಾಲಿಗೆ 37 ರನ್ಸ್ ಬೇಕಾಗಿರೋದು. ಮಂಜುನಾಥ್ ಅಂತೂ ಬಿಗ್ ಶಾಟ್ ಆಗಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತು ಪವರ್ ಪ್ಲೇ ಇದೆ, ಯೋಚನೆ ಮಾಡೋಣ ಅಂತೇಳಿ. ಲೆಫ್ಟಿ ರೈಟಿ ಕಾಂಬಿನೇಷನ್ ಫೀಲ್ಡ್ ಸೆಟ್ ಅನ್ನು ಚೇಂಜ್ ಮಾಡ್ತಾ ಇರಬೇಕು. ಇದು ಫುಲ್ ಟಾಸ್ ಆಗಿದೆ. ಇದು ಬರುತ್ತೆ ಮಿಡ್ ವಿಕೆಟ್ ಏರಿಯಾದಲ್ಲಿ. ಬ್ಯಾಕಪ್ ಇದೆ ಅಲ್ಲಿ. 1 ರನ್ ಅಂತೂ ಈಸಿಯಾಗಿ ತಗೊಳ್ತಾರೆ. 2 ರನ್ ಪ್ರಯತ್ನ ಮಾಡ್ತಾ ಇರುವುದು. ಮಿಸ್ಫೀಲ್ಡಿಂದ ಬರುತ್ತೆ ಮತ್ತೆ ಇಲ್ಲಿ 2 ರನ್ಸ್. ಈ 2 ರನ್ನಿಂದ 9ಕ್ಕೆ ತಲುಪಿರೋದು. ಫಸ್ಟ್ ಓವರ್ ಕೂಡ ಕಂಪ್ಲೀಟ್ ಮಾಡ್ತಾರೆ ಇಲ್ಲಿ ನ್ಯೂಸ್ 18 ಕನ್ನಡ ಟೀಮ್ ಅವರು. ಇನ್ನು ಉಳಿದಂಥ 30 ಬಾಲ್ಗೆ ಬೇಕಾಗಿರುವಂಥದ್ದು 35 ರನ್ಸ್. ಓವರ್ನ ವೆರಿ ಫಸ್ಟ್ ಬಾಲ್ ಬೌಂಡ್ರಿ ಬರುತ್ತೆ. ಅದಾದ್ಮೇಲೆ ಡಾಟ್ ಆಗುತ್ತೆ. ಅದಾದ್ಮೇಲೆ ಒಂದು ಸಿಂಗಲ್ಗೆ ಅವಕಾಶ ಮಾಡಿಕೊಡ್ತಾರೆ. ಅದಾದ್ಮೇಲೆ ಒಂದು ರನ್ಔಟ್ ಬೀಳುತ್ತೆ. ಅದಾದ್ಮೇಲೆ ಮತ್ತೆ ಒಂದು ಸಿಂಗಲ್, ಲಾಸ್ಟ್ ಬಾಲಲ್ಲಿ ಒಂದು 2Dಗೆ ಅವಕಾಶ ಬರುತ್ತೆ. ಶುಭ ಬಾಡಿಗೆ ಇದು ಬೌಂಡ್ರಿ ಅಂತ ಬರ್ತಾ ಇದೆ ಇಲ್ಲಿ. ಲಾಸ್ಟ್ ಮಿನಿಟಲ್ಲಿ ಬಂದಂತ ಬೌಂಡ್ರಿ ಮಂಜು ಅವರ ಕಡೆಯಿಂದ.
ಅನಿಲ್ ಬಂದಿರೋದು ವೆರಿ ಫಸ್ಟ್ ಬಾಲ್ಗೆ ಸೆಕೆಂಡ್ ಓವರ್ನಲ್ಲಿ ಬೌನ್ಸ್ ಆಗಿತ್ತು, ಹೊಡಿತಾರೆ ಕೀಪರ್ ಹಿಂದ್ಗಡೆ. ಇದು ತಡೆಯೋಕ್ಕೆ ಚಾನ್ಸೇ ಇಲ್ಲ, ಯಾರು ಕೂಡ ಫೀಲ್ಡರ್ ಇರಲ್ಲ ಆ ಒಂದು ಜಾಗದಲ್ಲಿ. ಬೌಂಡ್ರಿ ಅಂತ ಕಾಲ್ ಬರುತ್ತೆ ಇಲ್ಲಿ. ಫಸ್ಟ್ ಓವರ್ನ ಲಾಸ್ಟ್ ಬಾಲ್ ಬೌಂಡ್ರಿಯಿಂದ ಫಿನಿಶ್ ಮಾಡಿದ್ರೆ ಸೆಕೆಂಡ್ ಓವರ್ ಫಸ್ಟ್ ಬಾಲ್ ಕೂಡ ಬೌಂಡ್ರಿಯಿಂದ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು. ಆಗ್ತಾ ಇದೆ ಸ್ಕೋರ್. ನ್ಯೂಸ್ 18 ಕನ್ನಡ ಟೀಮ್ ಮತ್ತೊಂದು ವಿಕ್ಟರಿ ಬರಿತೀವಿ ಅಂತ ಹೊರಟಿರೋದಿಲ್ಲಿ. ಇದು ಕೂಡ ಶಾರ್ಟ್ ಆಗಿದೆ, ತುಂಬಾನೇ ಪೂರ್ ಡೆಲಿವರಿ, ತುಂಬಾ ಶಫಲ್ ಆಗ್ತಾರೆ, ಹೊಡಿತಾರೆ ಡೀಪ್ ಫೈಲ್ ಲೆಗ್ ಆಚೆಗೆ. ಬೌಂಡ್ರಿ ರೋಪಿಂದ ಆಚೆ ಬೀಳುತ್ತೆ. ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ನರನ್ ಕಡೆಯಿಂದ ಬರ್ತಾ ಇದೆ. ಒಂದು ಸಿಕ್ಸ್ ಆದ ಒಂದು ಬೌಂಡ್ರಿ ಆದ್ಮೇಲೆ ಒಂದು ಸಿಕ್ಸ್ ಬಂದಿರೋದು. ಸೂಪರ್ ಅಂತ ಶಾಟ್. ಲಾಸ್ಟ್ ಮಿನಿಟ್ ತನಕ ವಾಚ್ ಮಾಡ್ತಾರೆ ಬೌಲರ್ ಕೈಯನ್ನ. ಶಫಲ್ ಆಗಿ ನಿಲ್ತಾರೆ, ಶಾಟ್ ಬೀಳ್ತಾ ಇದ್ದಂಗೆ ಲೆಫ್ಟ್ ಹ್ಯಾಂಡರ್ ಬ್ಯಾಟರ್ಗೆ ಈಸಿ ಈ ತರ ಶಾಟ್ಗಳು. ಶಫಲ್ ಆಗಿ ಫೈನ್ ಲೆಗ್ ಹಿಂದೆಗಡೆ ಹೊಡೆಯುವಂಥದ್ದು ಅಂತ ಒಂದು ಶಾಟ್ ಇದು. ಇದು ಒಳ್ಳೆ ಬಾಲ್ ಇದೆ. ಬ್ಯಾಕ್ ಫುಟ್ ಅಲ್ಲಿ ಕವರ್ಸ್ ಕಡೆಗೆ ಹೊಡಿತೀನಿ ಅಂತಂದ್ರೆ ಅಷ್ಟು ಈಸಿ ಇರಲ್ಲ. ಈ ಶಾಟ್ಗಳಿಗೆ ಅಷ್ಟು ಪ್ರಾಕ್ಟೀಸ್ ಬೇಕಾಗುತ್ತೆ. ಕವರ್ಸ್, ಎಕ್ಸ್ಟ್ರಾ ಕವರ್ಸ್, ಪಾಯಿಂಟ್ ಕಡೆ ಹೊಡಿತೀನಿ ಅಂತಂದ್ರೆ ಆ ಒಂದು ಪ್ರಾಕ್ಟೀಸ್ ಇದ್ರೆ ಮಾತ್ರ ಸಾಧ್ಯ ಈ ತರ ಶಾಟ್ಗಳನ್ನ ಹೊಡೆಯೋದಕ್ಕೆ. ಡಾಟ್ ಬಾಲ್ ಅಂತ ಬರುತ್ತೆ ಬೌಂಡ್ರಿ 6 ಬಂದಾದ್ಮೇಲೆ. ಇನ್ನು 3 ಬಾಲ್ ಈ ಓವರಲ್ಲಿ ಬಾಕಿ ಇರುವಂಥದ್ದು. 23ಕ್ಕೆ ನ್ಯೂಸ್ 18 ಕನ್ನಡ ತಲುಪಿರೋದು. ಇನ್ನು ಜಸ್ಟ್ ಬೇಕಾಗಿರೋದು 21 ರನ್ನು. ಇದು ಸ್ಲೋ ಓವರ್ ಬಾಲ್. ಪ್ರಾಕ್ಟೀಸ್ ಇದೆ ನನ್ನ ಹತ್ರ ಅಂತ ಹೇಳಿದ್ರು. ಯಾರು ಹೇಳಿದ್ರು ಅಂತ ಪ್ರಾಕ್ಟೀಸ್ ಇಲ್ಲ, ಟಚ್ ಇಲ್ಲ, ಈ ತರ ಶಾಟ್ ಇಲ್ಲ ಅಂತ ಹೇಳ್ಬಿಟ್ಟು ತಗೊಳ್ತಾರೆ. ಕವರ್ ಪಾಯಿಂಟ್ ಕಡೆಗೆ ಸೂಪರ್ ಅಂತ ಬೌಂಡ್ರಿ ಖಾಲಿ ಜಾಗ ಭರ್ತಿ ಮಾಡಿರೋದಲ್ಲಿ ಗೊತ್ತು ಅವರಿಗೆ. ಖಾಲಿ ಇದೆ, ಜಸ್ಟ್ ಕವರ್ಸ್ ತಲೆ ಮೇಲಿಂದ ಪಾಯಿಂಟ್ ತಲೆ ಮೇಲಿಂದ ಎತ್ತಾಕಿದ್ರೆ ಸಾಕು, ಹೋಗುತ್ತೆ ಬೌಂಡ್ರಿ ಅಂತೇಳಿ. ಅದೇ ಕೆಲಸನ ಮಾಡ್ತಾ ಇರೋದಿಲ್ಲಿ. ಸೆಕೆಂಡ್ ಬೌಂಡ್ರಿ ಓವರ್ ನಲ್ಲಿ ಬಂದಿರೋದು. ಶಫಲ್ ಆಗಿ ಹೊಡಿತಾರೆ. ಇದು ಕೂಡ ತಡೆಯಕ್ಕೆ ಚಾನ್ಸ್ ಇಲ್ಲ. ಬ್ಯಾಕ್ವರ್ಡ್ ಶಾರ್ಟ್ ಲೆಗ್ ಕಡೆಗೆ ಹೋಗುತ್ತೆ ಬೌಂಡ್ರಿಯಲ್ಲಿ. ನಾರಾಯಣರ ಅಮೋಘ ಪ್ರದರ್ಶನ. ಪ್ರಮೋಷನ್ ಮಾಡ್ತಾರೆ ಫ್ರಂಟ್ ಲೈನ್ ಅಲ್ಲಿ ಆಡಿ ಅಂತೇಳಿ. ಆ ಪ್ರಮೋಷನ್ ಸಿಗ್ತಾ ಇದ್ದಂಗೆ ಚಾನ್ಸ್ ಯುಟಿಲೈಸ್ ಮಾಡ್ಕೊಳ್ತಾ ಇರೋದು ಇದೇ ತರ. ಬೇಕು ಈ ತರ ಒಂದು ಪರ್ಫಾರ್ಮೆನ್ಸ್ ಲೆಫ್ಟ್ ಹ್ಯಾಂಡರ್ ಬ್ಯಾಟರ್ ಕಡೆಯಿಂದ. 31ಕ್ಕೆ ನ್ಯೂಸ್ 18 ಕನ್ನಡ ತಲುಪಿರೋದಿಲ್ಲ. ಇನ್ನು 25 ಬಾಲಿಗೆ ಬೇಕಾಗಿರೋದು 13 ರನ್ಸ್ ಅಷ್ಟೇ. ಅನಿಲ್ ತುಂಬಾ ಎಕ್ಸ್ಪೆನ್ಸಿವ್ ಆಗ್ತಾ ಇದ್ದಾರೆ. ಬೌಲರ್ಸ್ ಬ್ಯಾಕ್ ಆಟ. ಇದು ಕೂಡ ತಡೆಯಕ್ಕೆ ಚಾನ್ಸ್ ಇಲ್ಲ, ಹೋಗುತ್ತೆ ಲಾಂಗ್ ಆನ್ ಕಡೆಗೆ. ಬೌಂಡ್ರಿ ಅಂತ ಕಾಲ್ ಬರುತ್ತೆ ಅಂಪೈರ್ಸ್ ಕಡೆಯಿಂದ. 3ನೇ ಬೌಂಡ್ರಿ, ಒಂದು 4ನೇ ಬೌಂಡ್ರಿ ಓವರಲ್ಲಿ ಬಂದಿರೋದು. ಕೊನೆಯದಾಗಿ ಹ್ಯಾಟ್ರಿಕ್ ಬೌಂಡ್ರಿ ಕೂಡ ನರನ್ ಕಡೆಯಿಂದ ಬರ್ತಾ ಇರುವಂತದ್ದು. ಒಂದೇ ಓವರಲ್ಲಿ 22 ರನ್ಸ್ ಅನ್ನು ನರನ್ ಕಲೆ ಹಾಕ್ತಾರೆ. ಓವರ್ ಕೂಡ ಕಂಪ್ಲೀಟ್ ಆಗುತ್ತೆ. ಇಲ್ಲಿ 2 ಓವರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ 35 ಎಂತ ವಿಕ್ಟರಿ ಕಡೆಗೆ ದಾಪುಗಳು ನಡೀತಾ ಇರುವಂತದ್ದು. ಪ್ಲಸ್ ನೆಟ್ ರನ್ ರೇಟ್ ಕೂಡ ಯಾರು ಕೂಡ ಟಚ್ ಮಾಡಕ್ ಆಗಬಾರ್ದು. ಏಣಿ ಇಟ್ಟು ಶುಕ್ರ ಹತ್ತಿ ನಿತ್ಯ ಬಾವುಟನ ಹಾರಿಸ್ತಾ ಇರೋದು ಯಾರಪ್ಪ ಅಂತಂದ್ರೆ ನ್ಯೂಸ್ 18 ಕನ್ನಡ ಟೀಮ್ ಅವರು. ಥರ್ಡ್ ಓವರ್ ಬೌಲಿಂಗ್ ದಾಳಿಗೆ ಬಂದಿರೋದಿಲ್ಲಿ. ನೀವು ಬೌಲರ್ ಸರ್, ಬೌಲರ್ನ ಮೇಲೆ ನೀವು 12th ಮ್ಯಾನ್ ಬಂದಿಲ್ಲ ಅಂದ್ರೆ ಖಂಡಿತ ನೋಡಿ ಸಮಸ್ಯೆ ಆಗುತ್ತೆ. ನಾವು ಮೈಕಲ್ ಕೂಡ ಕೇಳೋಂಗಿಲ್ಲ ನಿಮ್ಮ ಹತ್ರ, ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಕೊನೆ 24 ಬಾಲಿಗೆ ಬೇಕಾಗಿದೆ 9. ಫಸ್ಟ್ ಬಾಲ್ ಇದು ಹೈಟ್ ನೋ ಬಾಲ್ ಅಂತ ಬರುತ್ತೆ. ನೋ ಬಾಲ್ ಪ್ಲಸ್ ಬೌಂಡ್ರಿ. ಎಂತ ಶಾಟ್ ಬರ್ತಾ ಇದೆ ಇಲ್ಲಿ ಇಬ್ರು ಬ್ಯಾಟರ್ಗಳ ಕಡೆಯಿಂದ. 3ನೇ ಓವರ್ ವೆರಿ ಫಸ್ಟ್ ಬಾಲ್ 5 ರನ್ ಬರ್ತಾ ಇರೋದು. ನೋ ಬಾಲ್ ಪ್ಲಸ್ ಬೌಂಡ್ರಿ ಅಂತ ಹೇಳಿ ಈ 5 ರನ್ಸ್ ಇಂದ 40 ಕಂಪ್ಲೀಟ್ ಮಾಡ್ತಾರೆ. ಇನ್ನು ಜಸ್ಟ್ 4 ರನ್ ಅಷ್ಟೇ ಬೇಕಾಗಿರೋದು ವಿಕ್ಟರಿಗೋಸ್ಕರ. ಫ್ರೇಟ್ ನೋಡುವಂತ ಶಾಟ್ ಇದು. ಗಾಳಿ ಲಾಭ ಕೂಡ ಇದೆ, ಹೋಗುತ್ತೆ ಡೀಪ್ ಸ್ಕ್ವೇರ್ ಲೆಗ್ ಕಡೆಗೆ. 1 ಬೌನ್ಸ್ ಬೌಂಡ್ರಿ ಅಂತ ಮ್ಯಾಚ್ ಮುಗಿತಾ ಇದೆ ಇಲ್ಲಿ. ಇನ್ನು ಕೂಡ ಆಡೋ ಹುಮ್ಮಸ್ಸಲ್ಲಿ ಇರೋದು ಬ್ಯಾಟ್ಸ್ಮನ್ಗಳು. ಮಂಜುನಾಥ್ ಆಗಿರ್ಬೋದು, ನರೇಂದ್ರ ಸಿಂಗ್ ಆಗಿರ್ಬೋದು, ಎಂತ ಒಂದು ಕಾಂಟ್ರಿಬ್ಯೂಷನ್ ಬಂದಿರೋದು ಇಲ್ಲಿ. 9 ವಿಕೆಟ್ಸ್ಗಳ ಒಂದು ವಿಕ್ಟರಿ. 7 ಬಾಲ್ಗೆ 23 ರನ್ ನರೇಂದ್ರ ಸಿಂಗ್ ಅವರು ಮಾಡಿದರೆ 6 ಬಾಲ್ಗೆ 19 ರನ್ ಮಹೇಂದ್ರ ಅವ್ರ ಕಡೆಯಿಂದ, ಮಂಜುನಾಥ್ ಅವ್ರ ಕಡೆಯಿಂದ ಬರ್ತಾ ಇರುವಂತದ್ದು. 11 ಬಾಲ್ಗೆ 38 ರನ್ ಒಂದು ಜೊತೆಯಾಟವನ್ನು ಮಾಡಿರೋದು. ಸೂಪರ್ ಆದಂತ ಒಂದು ಕಾಂಟ್ರಿಬ್ಯೂಷನ್ ನೋಡಿದ್ದೀವಿ ನಾವಿಲ್ಲಿ. ಬಟ್ ಮ್ಯಾನ್ ಆಫ್ ದಿ ಮ್ಯಾಚ್ ಆಯ್ಕೆ ಇವಾಗ ನರೇಂದ್ರ ಸಿಂಗ್ ಅವ್ರನ್ನ ಮಾಡೋದು ಅಥವಾ ಮಂಜುನಾಥ್ ಅವ್ರನ್ನ ಮಾಡುವ ಅನ್ನೋದೊಂದು ಅಗ್ನಿ ಪರೀಕ್ಷೆ ತರ ನಿಂತಿರೋದಿಲ್ಲಿ. ಇಲ್ಲೊಂದು ಕಡೆಯಿಂದ ಫಸ್ಟ್ ಆ ಕಡೆಯಿಂದ ನರೇಂದ್ರ ಸಿಂಗ್ ಬೌಲಿಂಗ್ ಮಾಡ್ತಾರೆ. 2 ಓವರ್ ಬೌಲಿಂಗ್, 8 ರನ್ 2 ವಿಕೆಟ್ ಬಿ ಅಂತ ಹೇಳಿದ್ರೆ ಬ್ಯಾಟಿಂಗ್ ಅಲ್ಲಿ ಕೂಡ ಅಷ್ಟು ಸೂಪರ್ ಆದಂತ ಬ್ಯಾಟಿಂಗ್ ನೋಡಿ ನರೇಂದ್ರ ಸಿಂಗ್. 7 ಬಾಲ್ಗಳ ಮುಂದೆ 4 ಬೌಂಡ್ರಿ ಅಂಡ್ 1 6 ಮತ್ತು 23 ರನ್ ಕಲೆ ಹಾಕಿದ್ದಾರೆ ಅಂತ ಹೇಳಿದ್ರೆ
ಸೂಪರ್ ಆದಂಥ ಒಂದು ಸ್ಟ್ರೈಕ್ ರೇಟ್ 328 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟನ್ನು ಬೀಸಿದ್ದು ಲೆಫ್ಟ್ ಹ್ಯಾಂಡ್ ಬ್ಯಾಟರು ನರೇನ್ ಅವರು. ಕರಿಬೇಕಾಗುತ್ತೆ ಬನ್ನಿ ಸರ್ ನೀವೇ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಹೇಳಿ. ಈ ಮ್ಯಾಚಲ್ಲಿ ಹೀರೋ ಆಗಿದ್ದು ನೀವೇ. ಬೌಲಿಂಗ್ ಕೂಡ ಸೂಪರ್ ಆಗಿ ಮಾಡ್ತೀರಾ, ಬ್ಯಾಟಿಂಗ್ ಕೂಡ ಸಖತ್ತಾಗಿ ಮಾಡ್ತೀರಾ. ಎಕಾನಮಿನ ಕ್ಲಿಯರ್ ಕಟ್ ಆಗಿ ಹೇಳುತ್ತೆ ಯಾವ ಥರ ಇದೆ ಅಂತ ಹೇಳಿ. ಇಲ್ಲಿ 4 ಎಕಾನಮಿಯಲ್ಲಿ ಬೌಲಿಂಗ್ ಮಾಡಿರುವಂಥದ್ದು ನರೇನ್ ಅವರು. 2 ವಿಕೆಟ್ಸನ್ನು ಕೂಡ ಹಾಕ್ಕೊಳ್ತಾರೆ. ಕರಿಬೇಕಾಗುತ್ತೆ ನ್ಯೂಸ್ 18 ಕನ್ನಡ ಟೀಮ್ ಕಡೆಯಿಂದ ನರೇನ್ ಅವರು ಬಂದು ಮ್ಯಾನ್ ಆಫ್ ದಿ ಮ್ಯಾಚ್ ಕಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಜೊತೆಯಲ್ಲಿ ನೆಕ್ಸ್ಟ್ ಮ್ಯಾಚ್ ಕೂಡ ಸ್ಟಾರ್ಟ್ ಆಗುತ್ತೆ. ಇವಾಗ ಟಾಸಿಗೆ ರೆಡಿ ಆಗಿದೆ ನಮ್ಮ ಅಬ್ಬಾಸ್ ಬಬ್ಲು ಗೌರಿಬಿದ್ನೂರು. ಆ್ಯಂಡ್ ನೋಡಬೇಕಾಗುತ್ತೆ ಯಾರಿದ್ದಾರೆ ಚೀಫ್ ಗೆಸ್ಟ್ ಅಂತ ಹೇಳಿ. ನೆಕ್ಸ್ಟ್ ಮ್ಯಾಚಿಗೆ ಟಾಸಿಗೆ 2 ಕ್ಯಾಪ್ಟನ್ ಬರ್ತಾರೆ. ಏನೇನು ಮಾತಾಡ್ತಾರೆ ಅಂತ ನೋಡೋಣ. ಒಂದು ಸ್ಮಾಲ್ ಬ್ರೇಕ್ ನಂತರ ಒಂದು ಟಾಸ್ ಕೂಡ ನಡೆಯುತ್ತೆ. ಅಲ್ಲಿವರೆಗೂ ಹಾಗೆ ಇರಿ, ಬರ್ತೀವಿ ನಾವು ವಾಪಸ್ ಅಂತ ಹೇಳ್ತಾ ಇರೋದು.